ಪುನೀತ್ ಕೆರೆಹಳ್ಳಿ, ಏನಂತ ತಿಳ್ಕೊಂಡಿದ್ದೀಯಾ ನಮ್ಮನ್ನು? ಏನು ಮಹೇಶನ್ನ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಏನು 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 ಮಾತಾಡ್ತೀಯ ನೀನು? ನಿನಗೆ ತಾಕತ್ತಿದೆಯಾ? ನೀನು ಒಬ್ಬ ಹಿಂದೂ ನಾಯಕನ? ಕಚಿಡ ನೈಜ ಹಿಂದೂ ನಾಯಕರು ನಾವು. ನನ್ನ ದೇಹಕ್ಕೆ ಮುಪ್ಪಾಗಿರ್ಬೋದು, ನನ್ನ ಹಿಂದುತ್ವಕ್ಕೆ ಮುಪ್ಪಾಗಿಲ್ಲ. ನೀವೆಲ್ಲ ನಕ್ಕಳಿಗಲ್ರಿ, ನೀವು ನಕ್ಕಳಿಗರು. ಸೌಜನ್ಯ ಹೋರಾಟದ ಬಗ್ಗೆ, ಮಹೇಶಣ್ಣನ ಬಗ್ಗೆ ನಿಮಗೆ ಒಂದು ದಿನ ಆದರೂ ನಿಮ್ಮ ಬಾಯಿಂದ ಒಳ್ಳೆಯ ಶಬ್ದ ಬಂದಿದೆಯಾ? ಸೌಜನ್ಯ ಅಂದು ಧರ್ಮಸಭೆಯಲ್ಲಿ ಸೌಜನ್ಯನ ಹೋರಾಟಗಾರ್ತಿ ಯಾರು ಪ್ರಸನ್ನ ರವಿಗೆ ಒಬ್ಬ ಮಾಧ್ಯಮದವ, ಅವಳು ಕಾಮಾಟಿಪುರದ ವೇಶ್ಯೆ, ಹಾಗೆ ಹೀಗೆ ಅವಳ ತಾಯಿ ಕುಸುಮಾವತಿ ಕಣ್ಣೀರಿಡುದು, ಗ್ಲಿಸರನ್ ಇಟ್ಟು ಕಣ್ಣೀರಿಡುದು ಅಂತ ಹೇಳಿದಲ್ಲ. ಆಗ ಪ್ರಸನ್ನ ರವಿ ಅವಳು ಹಿಂದೂ ಹೆಣ್ಣಲ್ಲವೇ? ಅವರ ಬಗ್ಗೆ ಯಾಕೆ ನಿಮಗೆ ಮಾತಾಡಲಿಕ್ಕೆ ಆಗಲಿಲ್ಲ? ಅಲ್ಲಿ ಒಬ್ಬ ಮಠದ ಸ್ವಾಮಿ ಆ ಮಾತನ್ನು ಕೇಳಿ ಕೂತ್ಕೊಂಡಿದ್ರಲ್ಲ, ಅವರಿಗೆ ಒಂದು ದಿವಸ ನೀವು ಫೋನ್ ಮಾಡಿ ಕೇಳಿದಿರಾ? ಯಾಕೆ ಸ್ವಾಮಿ ನಮ್ಮ ಹಿಂದೂ ಹೆಣ್ಣಿಗೆ ಆ ರೀತಿ ಅವತ್ತು ಬೈತಿದ್ದಾನೆ ಅಂತ ಕೇಳಿದಿರಾ? ನಮ್ಮ ಹಿಂದೂ ಹೆಣ್ಣಿಗೆ ಯಾರಾದರೂ ಅಲ್ಪಸಂಖ್ಯಾತರು ಮಾತ್ರ ಬೈಬೇಕಾ ಅಥವಾ ಅತ್ಯಾಚಾರ ಮಾಡಬೇಕಾ? ನೀವು ಮಹೇಶಣ್ಣನ ಬಂದು ಕಾಲಿನ ಕಸಕ್ಕೂ ಬಿದ್ದವರಲ್ಲ. ನಿಮ್ಮ ಜನ್ಮಕ್ಕೆ ಹಿಂದುತ್ವ ನಮ್ಮನ್ನು ನೋಡಿ ಕಲಿಬೇಕ್ರಿ. 80ರ ದಶಕದಲ್ಲಿ ನಾವು ಕರಸೇವೆಗೆ ಹೋದವರು. ನಾನು KSRTC ಒಬ್ಬ ಚಾಲಕ. ನನ್ನ ಬಸ್ಸಿನಲ್ಲಿ ಭಗವದ್ಗೀತೆಯನ್ನು ಹಾಕಿಕೊಂಡು ನಾನು ರಾಜರೋಷವಾಗಿ ಧರ್ಮಸ್ಥಳಕ್ಕೆ ಹೋಗುವಾಗ ನನ್ನನ್ನು ನಿಲ್ಲಿಸಿದರು. ನಾನು ಕೇರ್ ಮಾಡಲಿಲ್ಲ. ಧರ್ಮಸ್ಥಳಕ್ಕೆ ನಾನು ಡೈಲಿ ಹೋಗ್ತಿ ಬರ್ತಿದ್ದೆ. ನಿಮಗೆ ತಾಕತ್ತಿದ್ದರೆ ಧರ್ಮಸ್ಥಳದಲ್ಲಿ ದೇವಸ್ಥಾನಕ್ಕೆ ನೀವು ಭಗವದ್ಗೀತೆ ಹಾಕ್ರಿ. ಹಿಂದೂ 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 ಅಂತ ಹೇಳಿದರೆ ಭಗವದ್ಗೀತೆ ಹಿಂದೂಗಳಲ್ಲಿ ಇದು ಮಾಡಬೇಕು, ಮೆರೆಯಬೇಕು, ನಮ್ಮದು ವೈಭವೀಕರ ಬೇಕು ಧರ್ಮಸ್ಥಳದಲ್ಲಿ. ಇದರಲ್ಲಿ ಹಾಕಿದರೆ ನೀವು ಯಾವ ಸೀಮೆದ ಹಿಂದುರಿ? ನೀವು ಯಾವ ಸೀಮೆದ ಹಿಂದಿ ನೀವು? ವಾಕ್ಚಾತುರ್ಯ ಎಂಬುದು ಅದೊಂದು ಕಲೆ, ಅದು ಧೈರ್ಯ ಅಲ್ಲ. ನೀವು ಹುಲಿ ಚಿರತೆ ಅಂತ ನೀವು ಹಿಂದೂ ನಾಯಕರಂತ ಹೆಸರಿಡಬೇಡಿ. ನೀವು ಕತ್ತೆಗಿಂತಲೂ ಕಡೆ. ನೀವು ವಾಕ್ಚಾತುರ್ಯ, ನಿಜವಾದ ವಾಕ್ಚಾತುರ್ಯ ಯಾರದು ಗೊತ್ತಾ? ವಿದ್ಯಾನಂದ ಶೆಣೆ ಅವರದು. ಅವರು ನೈಜ ಒಂದು ವಾಗ್ಮಿಯವರು. ನೀವೆಲ್ಲ ಏನ್ರಿ ದನಕಳ್ಳರಿಗೆ ಮಾತಾಡಿದಂಗೆ ನಮಗೆ ಹಿಂದೂಗಳಿಗೆ ಮಾತಾಡಿದ. ಕರಾವಳಿ ಹಿಂದೂಗಳದ್ದು ಭದ್ರಕೋಟೆ. BJPಯನ್ನು ಅರಳಿಸಿದವರು ನಾವು. ಹಿಂದೂ ಸಂಘಟನೆ ಬಲಿದಾನ ಮಾಡಿದವರು ನಾವು. ಮಹೇಶಣ್ಣನ ಕಾಲಿಡ್ಕೊಂಡು CT ರವಿ ದತ್ತಪೀಠಕ್ಕೆ ಜನ ಕರ್ಕೊಂಡು ಬನ್ನಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ನಾವು ಇಲ್ಲಿಂದ ಜನ ಕರ್ಕೊಂಡು ಕರಾವಳಿಯಲ್ಲಿ ನಾವು ಬಸ್ಸಲ್ಲಿ ಟೆಂಪೋ ಮಾಡಿಕೊಂಡು ಲಾರಿಯಲ್ಲಿ ಹೋಗ್ತಿದ್ದವರು. ಇಷ್ಟು ಮಂಗಳೂರಲ್ಲಿ ಹಿಂದೂ ಸಂಘಟನೆ ಸಮಾವೇಶ ಆಗುವಾಗ ನಾವು ಮಹೇಶಣ್ಣ, ನಮ್ಮ ಮಾಜಿ ಶಾಸಕರಾದ ಯಾರೋ ಅಂಗಾರ, ಇಂಥ ಲೀಡರ್ನವರು ಅಲ್ಲಿಂದ ಜನ ಕರ್ಕೊಂಡು ಬಂದವರು. ಹಿಂದೂ ಸಂಘಟನೆಯನ್ನು ವಿಜೃಂಭಣೆ ಮಾಡಿದವರು ಆ ಕಡೆಯವರು. ಸತ್ಯಜಿತ್ ಸುರತ್ಕಲ್ ಅಂತ ಒಬ್ಬ ನಾಯಕ, ಈದ್ಗದಲ್ಲಿ ಭಗವದ್ಧ್ವಜನ್ನು ಹಾರಿಸಿದಂತಹ ಒಬ್ಬ ನಾಯಕ, ನಿಜವಾದ ರಾಷ್ಟ್ರ ಪ್ರೇಮಿ ಅವರು. ಅವರ ಕಾಲಿನ ಕಸಕ್ಕಿಂತ ಕಡೆಯಿರಿ ನೀವು. ಪುನೀತ್ ಕೆರೆಯಲ್ಲಿ ಏನು ನಮಗೆ ತಾಕತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಒಬ್ಬ ಸೌಜನ್ಯ ಹೆಣ್ಣು ಧರ್ಮಸ್ಥಳದ ಪುಣ್ಯ ಭೂಮಿಯಲ್ಲಿ ಆಕೆ ಕೊಲೆಯಾದಳು, ಅತ್ಯಾಚಾರಕ್ಕೆ ಕೊಲೆಯಾದಳು. ಒಂದೇ ತಿಂಗಳಲ್ಲಿ 4 ಹೆಣ ಬಿತ್ತಲ್ಲಿ. ಯಾರಾದರೂ ನೀವು ಅದು ಕೇಳಿದರೆ ಹಿಂದೂ ಸಂಘಟನೆಯವರು, ನಕಲಿಗಳೇ, ಕತ್ತೆಗಳೇ ನೀವು. ನಿಮಗೆ ಕೇಳ್ಬೋದಿತ್ತಲ್ಲ, ನಿಮ್ಮ ಒಂದು ಪುಣ್ಯ ಭೂಮಿಯಲ್ಲಿ ಧರ್ಮಸ್ಥಳದ ಬಗ್ಗೆ ಯಾರೋ ಒಬ್ಬ ಕೀರ್ತಿ ಯಾರೊಬ್ಬ ಈ TVಯನ್ನೆಲ್ಲ ಹೇಳ್ತಾರಲ್ಲ, ಧರ್ಮಸ್ಥಳ ನಮ್ದು ಅಂತೇಳಿ. ಧರ್ಮಸ್ಥಳ ನಮ್ದ್ರಿ, ಕದಿರಿಂದ ಹೋದ ಮಂಜುನಾಥ ನಮ್ಮದದು. ತಿಳ್ಕೊ ನೀವು. ಅದು ಬಿಟ್ಟು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ. ಧರ್ಮಸ್ಥಳ ಗ್ರಾಮ, ಅಲ್ಲಿ ಹೆಣ ಬಿದ್ದಾಗ ಅದನ್ನು ನಾವು ಇದು ಮಾಡಿದ್ದು ನಮ್ಮ ಹಿಂದೂಗಳದ್ದು. ಸೌಮ್ಯ ಭಟ್ ಕೊಳೆಯದಲ್ಲ ಪುತ್ತೂರಲ್ಲಿ. ನಾವು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನವನ್ನು ಟಾರ್ಗೆಟ್ ಮಾಡಲಿಲ್ಲ. ಸದಾನಂದ ಗೌಡ MLA ಆದ, ಮುಖ್ಯಮಂತ್ರಿ ತನಕ ಹೋದ, ಸೆಂಟ್ರಲ್ ಮಿನಿಸ್ಟರ್ ಆದರು. ಸೌಜನ್ಯ ಸಹ ಇವಾಗ ಯಾರು ಸದಾನಂದ ಗೌಡ ಮುಖ್ಯಮಂತ್ರಿ. ಏನು ಮಾಡಿದರು? ಹುಲಿ ಚಿರತೆ ಅಂತ ನಾವು ಹೆಸರಿಡ್ತೀವಲ್ಲ ನಮ್ಮ ನಾಯಕರಿಗೆ. ಅವಳೊಬ್ಳು ಯಾರೊಬ್ಬರು ಸಿವಿನಿ ಒಬ್ಬರು ಇರ್ತಿರಲ್ಲ, ಶೋಭಾ ಕರಂದ್ಲಾಜೆ, ಅವರೆಲ್ಲ ಯಾಕೆ ನ್ಯಾಯ ಕೊಡಲಿಲ್ಲ ಸೌಜನ್ಯನ ಬಗ್ಗೆ? ಒಂದು ತಿಳ್ಕೊಳ್ಳಿ, ನಕ್ಕಲಿಗಳೇ. ನಾವು ಒರಿಜಿನಲ್ ಹಿಂದೂ ಕಾರ್ಯಕರ್ತರು. ನಾನೊಬ್ಬ KSRTC ಬಸ್ಸಲ್ಲಿ ಅಂದಿನ ಕಾಲದಲ್ಲಿ ನನ್ನ ಬಸ್ಸಿಗೆ ಜೈ ಶ್ರೀರಾಮ್ ಅಂತ ಬರೆದಿದ್ದೇನೆ. ಸ್ವಂತ ಗಾಡಿಗೆ ಒಂದು ನಾಮಫಲಕ ಜೈ ಶ್ರೀರಾಮ್ ಅಂತ ಬರೆಯುವ ತಾಕತ್ತಿರಲಿಲ್ಲ. ಈ ಕೇಸರಿದು ಬೆಲೆ ಗೊತ್ತಿದ್ದಾರೆ ರೀ? ಇವತ್ತು ಈ ಕೇಸರಿಯ ಬೆಲೆ ಗೊತ್ತಿದ್ದಾರೆ ಇವತ್ತು?
ನೀವು ಯಾವ ರೀತಿಯ ಹಿಂದೂಗಳರಿ ನೀವು ಕಾಚಿರಗಳು? ಮಹೇಶಣ್ಣನ ಬಗ್ಗೆ ನಿಮ್ಮ ಮಾತಾಡೋಕೆ ಅವರ ಕಾಲಿನ ಕಸಕ್ಕಿಂತಲೇ ಇಲ್ಲ ನೀವು ಯಾರೋ ಒಬ್ಬ ಪತ್ರಕರ್ತ ಕಟೀಲಿನ ಬಗ್ಗೆ ಅಸರಣ್ಣರ ಬಗ್ಗೆ ಏನೇನೋ ಅವ್ಯಾಚವಾಗಿ ಮಾತಾಡಿದ. ಅವ್ರು ಕಟೀಲಿಗೆ ನೆರೆ ಬಂತು, ಅವರು ತನ್ನ ಪ್ರಾಣ ರಕ್ಷಣೆ ಮಾಡಲು ದೇವಿಯ ಕಾಲು ಹಿಡ್ಕೊಂಡ್ರು ಅಂತೇಳಿ. ನಿಜವಾಗಿ ಆ ಅಸರಣ್ಣರ ಪಾಪ ಅವರದ್ದು ಮಾಡಿದಂಥ ಅಪವಾದ ಮಾಡಿದಂಥ ಅವನಿಗೆ ಯಾರೋ ಪತ್ರಕರ್ತ ಹೆಸರು ಹೇಳಿದವಲ್ಲ, ನಾವು ಗೊತ್ತಿದೆ ಅವನಿಗೆ ಪಾಪ ತಟ್ಟದ ಬಿಡಿದಿಲ್ಲ. ನಾವು ಬಿಟ್ಟದ್ದೇ ತಪ್ಪ. ಆ ದಿವಸ ಅವರಿಗೆ ನೆರೆ ಬಂದಾಗ ಮನೆಯಲ್ಲಿ ಕೂತ್ಕೊಳ್ಬೇಕು ಬೋದಿತ್ತು. ಅವರು ನನ್ನ ದೇವಿದ್ದು ಮೂರ್ತಿಯೇ ಹೋದ ಮೇಲೆ ನಾನು ಇನ್ನು ಬದುಕುವುದಿಲ್ಲ ಅಂತ ಹೇಳಿ ಅಮ್ಮ ಅಂತೇಳಿ ಕಾಲು ಹಿಡಿದರು. ಅದನ್ನು ಬಿಟ್ಟು ಬಿಡಲಿಲ್ಲ. ನೆರೆ ಶಮನ ಆಯಿತು. ದೇವಿದು ಕಾರ್ಣಿಕ ಅಲ್ಲಿ ತೋರಿಸಬೇಕಿತ್ತು, ತೋರಿಸಿದ್ದಾರೆ ಅವರು. ಅವರಿಗೆ ಅಪಮಾನ ಮಾಡಿದಂಥ ನಾಲಾಯಕ ಪತ್ರಕರ್ತ ಯಾರು ಗಿಲಿಯಾರು. ನಾವು ಅವತ್ತು ಬಿಟ್ಟಿದ್ದೆ ತಪ್ಪ ಅವನನ್ನು. ಇದು ಬಿಟ್ಟು ನೀವು ಮಾರರೆ ಯಾವುದು ಸೌಜನ್ಯ ಯೂಟ್ಯೂಬರ್ ಯಾರು ಸಮೀರ್ ಅಂತ ಯೂಟ್ಯೂಬರ್ ಇದು ಮಾಡಿದ ಹಾಗೆ ನೀವು ಮಾಡಿರಿ. ನೀವು ಯೂಟ್ಯೂಬ್ ನೀವು ಮಾಡಿ, ನಿಮಗೆ ನಾವು ಬೆಂಬಲ ಕೊಡ್ತೇವೆ. ಧೈರ್ಯದ ತಾಕತ್ತಿದ್ರೆ ಮಾಡಿ. ಯಾರೋ ಒಬ್ಬ ಅಲ್ಪಸಂಖ್ಯಾತ ಮಾಡಿದಂತೆ ನೀವು ಹಾರಾಡ್ತಿರಲ್ಲ, ನೀವು ಮಾಡಿರಿ. ಸೌಜನ್ಯ ಹೋರಾಟಗಾರರು ನೋಡಿ, ನಮ್ಮ ಕುಡ್ಲ ರಾಂಪೇಜಿ, ಅಜಯ್ ತರಡೇಸಿನವರು, ಅಲ್ಲಿದ್ದು ನಮ್ಮ ಬಾಂಬೆ ಅವನು, ಅವರು ಮಾತ್ರ ಮಾಡಬೇಕಾ? ನಾವು ಹೋರಾಟಗಾರರು ಮಾತ್ರ ಬೇಕಾ? ಸೌಜನ್ಯ ಬಗ್ಗೆ ನಾವು ಹೋರಾಟ ಮಾಡೋದು. ನೀವು ಮಾಡಿರಿ. ದೊಡ್ಡ ದೊಡ್ಡ ಚಾನಲ್ಗಳು ಮಾಧ್ಯಮದವರು ಒಂದು ವಿಷಯ ಮಾತಾಡ್ತೇವೆ, ಅದು ನಿಮಗೆ ಶಾಪ ನಿಮಗೆ ನೋಡಿ, ಇವತ್ತಲ್ಲ ನಾಳೆ ಅದರ ಶಾಪ ನೀವು ತಿಂತೀರಿ. ಯಾವ ಸೀಮೆದ ಹಿಂದೂ ನಾಯಕ ನೀನು? ಯಾವ ಸೀಮೆದ ಹಿಂದೂ ನಾಯಕ? ನಿಮಗೆ ಅವ್ಯಾಚಾಗಿ ಬೈದಿಲ್ಲ. ನಾನು ಸಂಘ ಪರಿವಾರದ ಅಭ್ಯಾಸ ವರ್ಗ ಮಾಡಿ ಬಂದವನು. ಸೌಜನ್ಯ ಕೂಡ ಒಂದು ಸಂಘ ಪರಿವಾರದ ಅಭ್ಯಾಸ ಮಾಡಿ ಬಂದವಂಥ ಅಭ್ಯಾಸ ವರ್ಗದ ಮನೆತನದವನು. ಅವಳು ಹೆಣ್ಣಲ್ಲವೇ? ನಮ್ಮ ಹಿಂದೂ ಹುಡುಗಿಯರನ್ನು ಅಲ್ಪಸಂಖ್ಯಾತರು ಮಾತ್ರ ಅತ್ಯಾಚಾರ ಮಾಡಿದರೆ ಮಾತ್ರ ನೀವು ಎದ್ದು ಬರ್ತೀರಿ ಅಲ್ಲ? ಯಾಕೆ ಸೌಮ್ಯ ಭಟ್ ಮರ್ಡರ್ ಆಗೋ ಟೈಮಲ್ಲಿ ನೀವೆಲ್ಲ ಅಲ್ಲಿ ನೀವು ಇದ್ದಿರಾಗ ಹುಟ್ಟಿದ್ದೀರ ನೀವು? ನಾವು ಮಹೇಶ್ ತಿಮ್ಮರೆಡ್ಡಿ, ಸತ್ಯಜಿತ್ ಸುರತ್ಕಲ್ ನಾವೆಲ್ಲ ಹೋಗಿ ಅಷ್ಟೆಲ್ಲ ನಾವಲ್ಲಿ ಹೋರಾಟ ಮಾಡಿದ್ದೇವಲ್ಲ. ಬಡ್ಕಲದ ಶಾಸಕ ಚಿತ್ತರಂಜನ ಹಾಡುಗಳಲ್ಲಿ ಅಲ್ಲಿ ಕೊಲೆ ಆದ್ರಲ್ಲ, ನಮ್ಮದೇ ಸರ್ಕಾರ ಬಂತು, ನಮ್ಮದು ಕೇಂದ್ರ ಸರ್ಕಾರ ಬಂತು. ಇವತ್ತು ಒಬ್ಬ ಶಾಸಕನಿಗೆ, ನಮ್ಮ ಹಿಂದೂ ಶಾಸಕನಿಗೆ ನ್ಯಾಯ ಕೊಡಲಿಕ್ಕಾದ ಬರ್ತಾರೆ ನಾನು BJP. ಪ್ರತಿ ಮಾತಿಗೆ ಮೋದಿ 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 ಅಂತ ಹೇಳೋದಲ್ಲ ರೀ. ಒಬ್ಬ ನೈಜ ಹಿಂದಿ ಹೇಗೆ ಗೊತ್ತಾ? ಅನ್ಯ ಧರ್ಮೀಯ ಹೆಣ್ಣು ಕೂಡ ಒಂದು ಅತ್ಯಾಚಾರ ಯಾರು ಮಾಡ್ತಾರೆ ಅವರನ್ನು ಎದುರಿಸುವಂಥ ಒಬ್ಬ ಶಕ್ತಿ ಇರುವವನೇ ಅವನು ಹಿಂದೂ. ಏನಂತ ತಿಳ್ಕೊಂಡಿದ್ದೀಯಾ ನಮ್ಮನ್ನು? ಏನು ಮಹೇಶನ್ನ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಏನು ಮಾತಾಡ್ತೀಯ ನೀನು? ನಿನಗೆ ತಾಕತ್ತಿದೆಯಾ? ನೀನು ಒಬ್ಬ ಹಿಂದೂ ನಾಯಕನ? ಕಚಿಡ.